ವೆಲ್ಕಮ್ ಟು ಮೈ ಚಾನಲ್. ಐ ಆಮ್ ರಾಜೇಶ್. ನಮ್ದು ಪ್ರತಿನಿತ್ಯದ ಕಾನ್ವರ್ಸೇಷನ್ಸ್ಗಳು ಅಥವಾ ಮಾತುಕತೆಗಳೇನು ನಡೀತಿರುತ್ತಲ್ವಾ, ಇದರಲ್ಲಿ 3 ಅಂಶಗಳು ಕವರ್ ಆಗಿರುತ್ತೆ. ಹಿಂದೆ ನಡೆದಿರೋದ್ರ ಬಗ್ಗೆ ಮಾತಾಡ್ತೀವಿ, ಅಥವಾ ಇವಾಗ ಏನ್ ನಡೀತಾ ಇದೆ ಅದ್ರ ಬಗ್ಗೆ ಮಾತಾಡ್ತೀವಿ, ಅದನ್ನ ಬಿಟ್ರೆ ಮುಂದೆ ನಡೆಯೋದ್ರ ಬಗ್ಗೆ ಮಾತಾಡ್ತೀವಿ. ಅಂದ್ರೆ 3 ಟೆನ್ಸ್ಗಳನ್ನ ಕವರ್ ಮಾಡ್ಕೊಂಡು, ಅಥವಾ 3 ಟೆನ್ಸ್ ಅಲ್ಲಿ ಯಾವ್ದಾದ್ರು ಒಂದು ಟೆನ್ಸ್ ಅನ್ನ ಇರ್ಲೇಬೇಕು ಅದ್ರ ಒಳಗಡೆ. ನಮ್ದು ಪ್ರತಿ ಮಾತನಾಡ್ತಾ ಇದೀವಿ ಅಥವಾ ಪ್ರತಿ ಸೆಂಟೆನ್ಸ್ ಅನ್ನ ನಾವು ರಚನೆ ಮಾಡ್ತಾ ಇದೀವಿ ಅಂತ ಬಂದಾಗ, ಇವತ್ತಿನ ವಿಡಿಯೋದಲ್ಲಿ ಹಿಂದೆ ನಡೆದಿರೋ ಘಟನೆಗಳು ಅಥವಾ ನಾವು ನೋಡಿದಂತ ಅನುಭವಗಳು, ಇದ್ರ ಬಗ್ಗೆ ನಾವು ಮಾತಾಡೋದು ಅಂತ ಬಂದಾಗ, ಅಂದ್ರೆ ಪಾಸ್ಟ್ ಟೆನ್ಸ್ ನಲ್ಲಿ ಹಿಂದೆ ನಡೆದಿರೋದನ್ನ ಅದನ್ನ ಹೇಳ್ಬೇಕು ಅಂತ ಬಂದಾಗ ಯಾವ ತರದ ಸೆಂಟೆನ್ಸ್ ಗಳನ್ನ ಕನ್ಸ್ಟ್ರಕ್ಟ್ ಮಾಡ್ಬೇಕಾಗತ್ತೆ, ಯಾವ ತರ ಮಾತಾಡ್ಬೇಕಾಗತ್ತೆ ಅನ್ನೋದನ್ನ ಒಂದು 3 ಎಕ್ಸಾಂಪಲ್ಸ್ ಗಳನ್ನ ಕೊಟ್ಟು, ಕನ್ನಡ ಮತ್ತೆ ಇಂಗ್ಲಿಷ್ 2 ವರ್ಷನ್ಸ್ ಗಳಲ್ಲೂ ಕೂಡ ನಾನು ಎಕ್ಸಾಂಪಲ್ಸ್ ಅನ್ನ ಕೊಟ್ಟು ಡಿಸ್ಕಸ್ ಮಾಡ್ತಾ ಇದ್ದೀನಿ. ವಿಡಿಯೋನ ಕೊನೆ ತನಕ ನೋಡಿದ್ರೆ ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ವಿಡಿಯೋ ಇಷ್ಟ ಆಯ್ತು ಅಂತಂದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋನ ಲೈಕ್ ಮಾಡಿ, ಮತ್ತೆ ಮ್ಯಾಕ್ಸಿಮಮ್ ನಂಬರ್ ಅಲ್ಲಿ ಇದನ್ನ ಶೇರ್ ಮಾಡಿ. ಸೊ ಬನ್ನಿ ಸ್ಟಾರ್ಟ್ ಮಾಡಾಗಾದ್ರೆ. ಈಗ ನಾವು ಈಗ ನಡೆದಿರೋದ್ರ ಬಗ್ಗೆ, ಹಿಂದೆ ನಡೆದಿರೋ ಒಂದು ಘಟನೆ ಬಗ್ಗೆ, ಅಂಡ್ ಹಿಂದೆ ಅಂತಂದ್ರೆ ತುಂಬಾ ಹಿಂದಕ್ಕೆ ಹೋಗ್ಬೇಕು ಅಂತಲ್ಲ, ಯಾವ್ದೋ ಪುರಾತನ ಕಾಲಕ್ಕೆ, ಯಾವ್ದೋ ರಾಜವಂಶಕ್ಕೆ, ಮಹಾಭಾರತ ರಾಮಾಯಣ ಕಾಲಕ್ಕೆ ಹೋಗ್ತೀವಿ ಅಂತಲ್ಲ. 10 ನಿಮಿಷದ ಹಿಂದೆ ಏನಾಗಿತ್ತು ಅಥವಾ 2 ಸೆಕೆಂಡ್ ಇಂದ ಏನಾಗಿತ್ತು ಅದು ಕೂಡ ಪಾಸ್ಟ್ ಟೆನ್ಸ್ ಆಗುತ್ತೆ. 200, 300, 1000 ವರ್ಷಗಳ ಕಾಲ ಹಿಂದಕ್ಕೆ ಹೋದ್ರು ಕೂಡ ಅದು ಪಾಸ್ಟ್ ಟೆನ್ಸ್ ಆಗುತ್ತೆ. ಸೊ ನಡೆದಿರೋದ್ರ ಬಗ್ಗೆ, ಇವಾಗ ನಡೆದಿರೋದು ಅಂದ್ರೆ ನಾವು ಇತಿಹಾಸಕ್ಕೆ ಹೋಗ್ಬೇಕು ಅಂತೇನಿಲ್ಲ. ನಮ್ಮ ಪ್ರತಿನಿತ್ಯದ ಜೀವನದಲ್ಲಿ ಎವ್ರಿ ವಾಕ್ ಆಫ್ ಲೈಫ್ ಅಂತ ಬಂದಾಗ ಯಾವೆಲ್ಲ ಇನ್ಸಿಡೆಂಟ್ಸ್ಗಳು ಪ್ರತಿನಿತ್ಯ ನಡೀತಾ ಇರ್ತವೆ, ಅಂಡ್ ನಾವೇನು ಏನನ್ನ ನೋಡಿರ್ತೀವಿ ಅಥವಾ ನಮ್ಗೆ ಏನಾಗಿರುತ್ತೆ ಅದನ್ನ ಇನ್ನೊಬ್ರಿಗೆ ನಾವು ಹೇಳ್ತಾ ಇದೀವಿ ಅಂತ ಬಂದಾಗ ಯಾವ ರೀತಿನಲ್ಲಿ ಇಂಗ್ಲಿಷ್ ನಲ್ಲಿ ಹೇಳ್ಬೇಕಾಗತ್ತೆ, ಅಂಡ್ ಹೌ ಟು ಕನ್ಸ್ಟ್ರಕ್ಟ್ ಸಚ್ ಕೈಂಡ್ ಆಫ್ ಸೆಂಟೆನ್ಸಸ್. ಸೊ ಅದನ್ನ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಅದಕ್ಕೆ ಮುಂಚೆ ನಾನು ಇಲ್ಲಿ ಒಂದು ಟೇಬಲ್ ಅನ್ನು ಹಾಕಿದ್ದೀನಿ ನೋಡಿ. ಒಂದು ಸ್ಟೆಪ್ಸ್ ಅಂತ ಹಾಕಿದ್ದೀನಿ, ಇನ್ನೊಂದು ವಾಟ್ ಟು ಸೇ ಅಂತಿದೆ, ಅದರದೇ ಕನ್ನಡ ವರ್ಷನ್ ಇದೆ, ಮತ್ತೆ ಆ ಕಡೆ ಯೂಸ್ಫುಲ್ ಸ್ಟಾರ್ಟರ್ಸ್ ಅಂತ ಇದೆ. ಓಕೆ, ಫಸ್ಟ್ ಬಿಗಿನಿಂಗ್ ಇರಬೇಕು, ನೆಕ್ಸ್ಟ್ ಇವೆಂಟ್ ಅಥವಾ ಟ್ವಿಸ್ಟ್ ಇರಬೇಕು, ನೆಕ್ಸ್ಟ್ ಎಂಡ್ ಇರಬೇಕು, ಅಂದ್ರೆ ಕನ್ಕ್ಲೂಷನ್. ಸೊ ವಾಟ್ ಟು ಸೇ ಅಂತ ಬಂದಾಗ ಬಿಗಿನಿಂಗ್ ಪಾರ್ಟ್ ಅಲ್ಲಿ ಏನಿರಬೇಕು, ಸೆಟ್ ಅ ಟೈಮ್, ಪ್ಲೇಸ್ ಅಂಡ್ ಸಿಚುಯೇಷನ್. ಸೊ ವಾಟ್ ಡಸ್ ಇಟ್ ಮೀನ್? ನಾವ್ ಏನಾದ್ರೂ ಒಂದನ್ನು ಯಾರಿಗಾದ್ರೂ ಹೇಳಕ್ ಹೊರಟಿದೀವಿ ಅಂತಂದ್ರೆ ಸೆಟ್ ಅ ಟೈಮ್ ಅಂದ್ರೆ ಯಾವಾಗ ಆಯ್ತು, ಅಂಡ್ ಪ್ಲೇಸ್ ಅಂತ ಬಂದ್ರೆ ಎಲ್ಲಿ ಆಯ್ತು, ಮತ್ತೆ ಯಾವ ಸಂದರ್ಭ ಅದು. ಸೊ ಎಲ್ಲಿ ಆಯ್ತು, ಯಾವಾಗ ಆಯ್ತು, ಆ ಸಂದರ್ಭ ಸನ್ನಿವೇಶಗಳು ಯಾವ ತರ ಇತ್ತು ಅನ್ನೋದನ್ನ ಕವರ್ ಮಾಡ್ಬೇಕಾಗತ್ತೆ. ಅಂಡ್ ಇವೆಂಟ್ ಅಂತ ಬಂದಾಗ ವಾಟ್ ಆಕ್ಚುಲಿ ಹ್ಯಾಪಂಡ್ ಆರ್ ವೆಂಟ್ ರಾಂಗ್. ಏನಾದ್ರೂ ಸಮಸ್ಯೆ ಆಗಿತ್ತು ಅಂತಂದ್ರೆ ಎಲ್ಲಿ ತಪ್ಪಾಯ್ತು, ಏನು ಸಮಸ್ಯೆ ಆಯ್ತು, ಅಥವಾ ಸಮಸ್ಯೆ ಏನೂ ಆಗಿಲ್ಲ, ಎಲ್ಲವೂ ಕೂಡ ಎವ್ರಿಥಿಂಗ್ ವೆಂಟ್ ವೆಲ್ ಅಂತ ಬಂದಾಗ ಏನ್ ಇವೆಂಟ್ ಆಯ್ತು, ಏನಾಯ್ತು ಅನ್ನೋ ಹೇಳ್ಬೇಕಾಗತ್ತೆ. ಅಂಡ್ ಲಾಸ್ಟ್ ಬಂದಾಗ ಹೌ ಡಿಡ್ ಇಟ್ ಫಿನಿಶ್ ಆರ್ ಹೌ ಡಿಡ್ ಯು ಫೀಲ್. ಕೊನೆಗೆ ನಾವು ಹೇಳೋ ಕೊಟ್ಟಿರುವಂತ ಘಟನೆ ಇದೆಯಲ್ಲ ಅಥವಾ ಸಂದರ್ಭ ಸನ್ನಿವೇಶಗಳಿದೆಯಲ್ಲ, ಹೆಂಗ್ ಎಂಡ್ ಆಯ್ತು, ಅದು ಹ್ಯಾಪಿ ಎಂಡಿಂಗ್ ಆಯ್ತಾ ಅಥವಾ ಪ್ರಾಬ್ಲಮೆಟಿಕ್ ಆಗಿ ಎಂಡ್ ಆಯ್ತಾ, ಯಾರಿಗಾದ್ರೂ ಏನಾದ್ರು ಟ್ರಬಲ್ ಮಾಡ್ತಾ ಅದು ಅಂತ ಹೇಳಿ ನಾವು ಲಾಸ್ಟಿಗೆ ಎಂಡ್ ಮಾಡ್ಬೇಕಾಗತ್ತೆ. ಅದೇ ಕನ್ನಡದಲ್ಲಿ ಒಂದ್ಸಲಿ ನೋಡ್ಕೊಂಡ್ಬಿಡಿ. ಈಗ ಅಲ್ಲಿ ಹೇಳಿದ್ದೆ ಆ ಕಡೆ ಕನ್ನಡ ವರ್ಷನ್ ಅಲ್ಲಿ ಇದೆ. ಸಮಯ, ಸ್ಥಳ ಮತ್ತೆ ಸನ್ನಿವೇಶವನ್ನ ತಿಳಿಸ್ಬೇಕಾಗತ್ತೆ. ಅಲ್ಲಿ ನಡೆದ ಘಟನೆ ಅಥವಾ ಸಮಸ್ಯೆ ಏನಾಯ್ತು ಅನ್ನೋದನ್ನ ಹೇಳ್ಬೇಕಾಗತ್ತೆ. ದೆನ್ ಕೊನೆಗೆ ಏನಾಯ್ತು ಅಥವಾ ನಿಮ್ಗೆ ಅನುಭವ ಏನನ್ನಿಸ್ತು, ಏನಿತ್ತು ಅನ್ನೋದನ್ನ ಅಲ್ಲಿ ಹೇಳ್ಬೇಕಾಗತ್ತೆ. ಅಂಡ್ ಯೂಸ್ಫುಲ್ ಸ್ಟಾರ್ಟರ್ಸ್ ಅಂತ ಬಂದ್ರೆ ಅಲ್ಲಿ, ಅಂದ್ರೆ ಈ 3 ಪಾರ್ಟ್ ಅನ್ನ ನೋಡಿದಾಗ ಹೌ ಟು ಬಿಗಿನ್ ನರೇಟಿಂಗ್ ದ ಪಾಸ್ಟ್ ಇವೆಂಟ್ಸ್, ಅಂಡ್ ಹೌ ಟು ಕ್ಯಾರಿ ದಟ್, ಅಂಡ್ ಹೌ ಟು ಕನ್ಕ್ಲೂಡ್ ದಟ್. ಸೊ ಬಿಗಿನಿಂಗ್ ಪಾರ್ಟ್, ನೆಕ್ಸ್ಟ್ ಕಂಟಿನ್ಯೂಯೇಷನ್ ಪಾರ್ಟ್, ಅಂಡ್ ಕನ್ಕ್ಲೂಡಿಂಗ್ ಪಾರ್ಟ್, ಎಂಡ್ ಮಾಡೋದು ಅಂತ ಬಂದಾಗ. ಅಂಡ್ ಇಟ್ ಇಸ್ ನಾಟ್ ನೆಸೆಸರಿ ದಟ್ ಆಲ್ ದ ಟೈಮ್ ಯು ಆರ್ ಸಪೋಸ್ ಟು ಯೂಸ್ ಸಚ್ ಕೈಂಡ್ ಆಫ್ ವರ್ಡ್ಸ್, ಹಂಗಲ್ಲ, ಅದು ಡಿಪೆಂಡ್ಸ್. ಬಟ್ ಮ್ಯಾಕ್ಸಿಮಮ್ ಯೂಸ್ ಮಾಡಬೇಕಾದ್ರೆ ಸ್ಟಾರ್ಟರ್ಸ್ ಅಂತ ಬಂದಾಗ ಲಾಸ್ಟ್ ವೀಕ್, ಯೆಸ್ಟರ್ಡೇ, ಮಾರ್ನಿಂಗ್, ಎ ಫ್ಯೂ ಡೇಸ್ ಎಗೋ. ಅಂದ್ರೆ ಕಳೆದ ವಾರದಲ್ಲಿ ಏನೋ ಆಗಿರೋದನ್ನ ಹೇಳ್ತಾ ಇದೀವಿ ಅಂತಂದ್ರೆ, ಹೋದ್ ವಾರ ಏನಾಯ್ತು ಗೊತ್ತಾ, ಅಥವಾ ಹೋದ್ ವಾರ ಹಿಂಗಾಯ್ತು, ಕಳೆದ ವಾರ ನಾನು ಹೀಗ್ ಮಾಡಿದೆ, ಕಳೆದ ವಾರ ಅವ್ರು ಹೀಗಂದ್ರು ಅಂತ ಹಿಂಗ್ ಸ್ಟಾರ್ಟ್ ಮಾಡ್ಕೊಳ್ತೀವಲ್ಲ. ಸೊ ವೀಕ್ ಅನ್ನ ರೆಫರೆನ್ಸ್ ಆಗಿ ಇಟ್ಕೊಂಡು ಮಾತಾಡ್ತೀವಿ ಅಂತ ಬಂದಾಗ ದಟ್ ಶುಡ್ ಬಿಗಿನ್ ಲೈಕ್ ದಿಸ್. ಹೆಂಗೆ, ಲಾಸ್ಟ್ ವೀಕ್. ಅಥವಾ ನಿನ್ನೆ ಏನೋ ಆಗಿರೋದನ್ನ ನಾವು ಮಾತಾಡ್ತಿದ್ದೀವಿ ಅಂತ ಬಂದಾಗ ದಟ್ ಶುಡ್ ಬಿಗಿನ್ ವಿತ್ ದ ವರ್ಡ್ ಯೆಸ್ಟರ್ಡೇ. ಅಥವಾ ಯೆಸ್ಟರ್ಡೇ ಮಾರ್ನಿಂಗ್ ಆದ್ರೂ ತಗೊಳ್ಳಿ, ಬರೀ ಮಾರ್ನಿಂಗ್ ಆದ್ರೂ ತಗೊಳ್ಳಿ. ನಿನ್ನೆ ಬೆಳಿಗ್ಗೆ ಏನಾಯ್ತು ಗೊತ್ತಾ, ಅಥವಾ ಇವತ್ತು ಮಾರ್ನಿಂಗ್ ಬೆಳಿಗ್ಗೆ ಏನಾಯ್ತು ಗೊತ್ತಾ. ಈಗ ನಾವು ಮಧ್ಯಾಹ್ನನೋ ಅಥವಾ ಸಂಜೆನೋ ಮಾತಾಡ್ತಿದ್ದೀವಿ ಅಂತಂದ್ರೆ ಇವತ್ತು ಬೆಳಿಗ್ಗೆ ಏನೋ ಆಗಿರುತ್ತೆ, ಅದು ಕೂಡ ಪಾಸ್ಟ್ ಟೆನ್ಸ್ ಆಗುತ್ತೆ. ಈವನ್ ಇವತ್ತು ಮಧ್ಯಾಹ್ನ ಏನೋ ಆಗಿರೋದನ್ನ ನಾವು ಸಂಜೆ ಮಾತಾಡ್ತಿದ್ದೀವಿ ಅಂತಂದ್ರೆ ಅದು ಕೂಡ ಪಾಸ್ಟ್ ಟೆನ್ಸ್ ಆಗುತ್ತೆ. ಸೊ ಹಾಗಾಗಿ ಅದನ್ನ ಅಬ್ಸರ್ವ್ ಮಾಡ್ಬೇಕಾಗತ್ತೆ. ಅಂಡ್ ಫ್ಯೂ ಡೇಸ್ ಎಗೋ ಅಂತಂದ್ರೆ ಕೆಲವು ದಿನಗಳ ಹಿಂದೆ ಏನಾಯ್ತು ಗೊತ್ತಾ ಅಂತ ಹೇಳ್ಬೇಕಾದ್ರೆ ಫ್ಯೂ ಡೇಸ್. ಸೊ ಈ ತರದನ್ನ ರೆಫರೆನ್ಸ್ ಆಗಿ ಇಟ್ಕೋಬೇಕು. ಅಂಡ್ ನೆಕ್ಸ್ಟ್ ಇವೆಂಟ್ ಅಥವಾ ಟ್ವಿಸ್ಟ್ ಏನಾದ್ರು ಇದ್ರೆ ಅದ್ರ ಬಗ್ಗೆ ನಾವು ರೆಫರೆನ್ಸ್ ಅನ್ನ ಇಟ್ಕೊಂಡು ಮಾತಾಡ್ತಿದೀವಿ, ಅಥವಾ ಅದ್ರ ಬಗ್ಗೆ ನಾವು ಕಂಟಿನ್ಯೂ ಮಾಡ್ತೀವಿ ಅಂತ ಬಂದಾಗ ಸಡನ್ಲಿ, ಔಟ್ ಆಫ್, ನೋವೇರ್, ದೆನ್ ಟು ಮೈ ಸರ್ಪ್ರೈಸ್, ಈ ತರದನ್ನೆಲ್ಲ ಯೂಸ್ ಮಾಡ್ಬೇಕಾಗತ್ತೆ. ಇದನ್ನ ನೆಕ್ಸ್ಟ್ ಎಕ್ಸಾಂಪಲ್ಸ್ ಕೊಡ್ತೀನಲ್ಲ ಅಲ್ಲಿ ಕನೆಕ್ಟ್ ಮಾಡ್ತೀನಿ, ನಿಮ್ಗೆ ಚೆನ್ನಾಗಿ ಅರ್ಥ ಆಗುತ್ತೆ ಯಾಕೆ ಬರುತ್ತೆ, ಹೆಂಗ್ ಬರುತ್ತೆ ಅಂತೇಳಿ. ಅಂಡ್ ಕನ್ಕ್ಲೂಷನ್ ಪಾರ್ಟ್ ಬಂದಾಗ ಫೈನಲಿ, ಇನ್ ದ ಎಂಡ್, ಫಾರ್ಚುನೇಟ್ಲಿ, ಅದೃಷ್ಟವಶಾತ್, ದುರದೃಷ್ಟವಶಾತ್, ಕೊನೆಗೆ ಹೀಗಾಯ್ತು, ಅಂತಿಮವಾಗಿ ಹೀಗಾಯ್ತು, ಅಥವಾ ಕಟ್ಟ ಕಡೆಗೆ ಹೀಗಾಯ್ತು ಅಂತೆಲ್ಲ ಹೇಳ್ತೀವಲ್ಲ, ಯಾವಾಗ ವೆನ್ ವಿ ಆರ್ ಸಪೋಸ್ ಟು ಕನ್ಕ್ಲೂಡ್ ಅವರ್ ನರೇಷನ್ ಇನ್ ದ ಸೆನ್ಸ್ ವಾಟ್ ಹ್ಯಾಪಂಡ್ ಇನ್ ದ ಪಾಸ್ಟ್, ಆಗಿರೋದನ್ನ ಹೇಳ್ತೀವಲ್ಲ ನಾವು. ಸೊ ನರೇಟ್ ಮಾಡಬೇಕಾದ್ರೆ ಈ ತರದೊಂದು ಯೂಸ್ಫುಲ್ ವರ್ಡ್ಸ್ಗಳನ್ನ ನೀವು ನೆನ್ಪಿಟ್ಕೊಂಡ್ರಿ ಅಂತಂದ್ರೆ ಯು ಕ್ಯಾನ್ ಯೂಸಲಿ
ಯು ಕ್ಯಾರಿ ಔಟ್ ಎವ್ರಿಥಿಂಗ್ ವೆರಿ ವೆಲ್. ಓಕೆ, ಇಲ್ಲಿ ಒಂದು ಎಕ್ಸಾಂಪಲ್ ತಗೊಂಡಿದ್ದೀನಿ, ಜಸ್ಟ್ ನೋಡ್ತಾ ಹೋಗಿ ಇಲ್ಲಿ. ಓಕೆ, ಇದನ್ನ ಕೊನೆವರೆಗೂ ನೋಡಿದ್ರೆ ಸ್ಕಿಪ್ ಮಾಡ್ದಲೆ ನಿಮ್ಗೆ ಅರ್ಥ ಆಗುತ್ತೆ. ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಮಧ್ಯ ಯಾವ ಥರದನ್ನ ನೀವು ಇದನ್ನ ರೆಫರೆನ್ಸ್ ಆಗಿ ಇಟ್ಕೊಂಡು ಅಥವಾ ಎಕ್ಸಾಂಪಲ್ಸ್ ಆಗಿ ಇಟ್ಕೊಂಡು ಬೇರೆ ಬೇರೆ ಥರದ ಸೆಂಟೆನ್ಸ್ಗಳನ್ನ ನೀವು ಕನ್ಸ್ಟ್ರಕ್ಟ್ ಮಾಡ್ಕೋಬೇಕಾಗತ್ತೆ, ಅಥವಾ ಆಕ್ಚುಯಲ್ ಯೂಸೇಜ್ ಅಂತ ಬಂದಾಗ ನೀವು ಅದನ್ನು ಯೂಸ್ ಮಾಡ್ಕೊಳ್ಬಹುದಾಗುತ್ತೆ ಅಂತ ಹೇಳಿ. ಕಳೆದ ಭಾನುವಾರ ನಾನು ಬೆಳಿಗ್ಗೆ 6 ಗಂಟೆಗೆ ರೈಲು ಹಿಡಿಯಬೇಕಾಗಿತ್ತು. ನಾನು ಸಮಯಕ್ಕೆ ಎದ್ದೆ, ಆದರೆ ನನ್ನ ಮನೆಯ ಬಳಿ ಆಟೋ ಸಿಗಲಿಲ್ಲ. ನಾನು ಕಾಯುತ್ತಿರುವಾಗ ಜೋರಾಗಿ ಮಳೆ ಬರಲು ಪ್ರಾರಂಭವಾಯಿತು. ಕೊನೆಗೆ 20 ನಿಮಿಷಗಳ ನಂತರ ನನಗೊಂದು ಕ್ಯಾಬ್ ಸಿಕ್ಕಿತು. ಆದರೆ ರೈಲ್ವೆ ನಿಲ್ದಾಣದ ಬಳಿ ಟ್ರಾಫಿಕ್ ಹೆಚ್ಚಾಗಿತ್ತು. ದುರದೃಷ್ಟವಶಾತ್ ನಾನು ಪ್ಲಾಟ್ಫಾರ್ಮ್ ತಲುಪುವಷ್ಟರಲ್ಲಿ ರೈಲು ಹೊರಟು ಹೋಗಿತ್ತು. ನಂತರ ನಾನು ಬೇರೆ ಬಸ್ನಲ್ಲಿ ಹೋಗಬೇಕಾಯಿತು. ಸೊ ಇದು ಒಂದು ಇನ್ಸಿಡೆಂಟು. ಸೊ ಟ್ರೈನೆಲ್ಲ ಹೋಗಬೇಕಾಗಿತ್ತು, ಪ್ರಾಬ್ಲಮ್ ಏನಾಯಿತು ಅದನ್ನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಇಲ್ಲಿ. ದೆನ್ ಲಾಸ್ಟಿಗೆ ಏನು ಕನ್ಕ್ಲೂಷನ್ ಆಯಿತು. ಸೊ ಟ್ರೈನ್ ಬಿಟ್ಟು ಬೇರೆ ಯಾವುದೋ ಒಂದು ಬಸ್ಗೆ ಹೋಗ್ಬೇಕಾಗಿ ಬಂತು. ಇದು ಆಯ್ತು ಇವಾಗ. ಸೊ ಇಂಗ್ಲೀಷ್ನಲ್ಲಿ ಇದನ್ನು ಹೇಳೋದು ಅಂತ ಬಂದಾಗ ಬನ್ನಿ ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗಿ. ಫಸ್ಟ್ ಸೆಂಟೆನ್ಸ್, ಕಳೆದ ಭಾನುವಾರ ನಾನು ಬೆಳಿಗ್ಗೆ 6 ಗಂಟೆಗೆ ರೈಲು ಹಿಡಿಯಬೇಕಾಗಿತ್ತು. ಲಾಸ್ಟ್ ಸಂಡೇ ಐ ಹ್ಯಾಡ್ ಟು ಕ್ಯಾಚ್ ಅನ್ ಅರ್ಲಿ ಮಾರ್ನಿಂಗ್ ಟ್ರೈನ್ ಅಟ್ 6 AM. ಇಲ್ಲಿ ಈ ಫ್ರೇಸ್ಗಳು ನೆನ್ಪಿಟ್ಕೊಳ್ಳಿ. ಐ ಹ್ಯಾಡ್ ಟು ಕ್ಯಾಚ್ ಅಂದ್ರೆ ನಾನು ಹಿಡಿಯಲೇಬೇಕಾಗಿತ್ತು, ನಾನು ಟ್ರೈನ್ಗೆ ಹೋಗ್ಬೇಕಾಗಿತ್ತು, ಅಥವಾ ನಾನು ಟ್ರೈನ್ಗೆ ಆ ಟೈಮಿಗೆ ರೀಚ್ ಆಗಬೇಕಾಗಿತ್ತು. ಈ ಥರದನ್ನಂದ್ರೆ ಪಾಸ್ಟಲ್ಲಿ ಏನೋ ಮಾಡಬೇಕಾಗಿತ್ತು, ಆಗಬೇಕಾಗಿತ್ತು ಅಂತ ಹೇಳೋದನ್ನ ಬಂದಾಗ ಹ್ಯಾಡ್ ಟು ಅನ್ನ ಯೂಸ್ ಮಾಡ್ತೀವಿ. ಅಂದ್ರೆ ಪಾಸ್ಟ್ ರೆಫರೆನ್ಸ್ನಲ್ಲಿ ಈ ಕೆಲಸವನ್ನು ನಾನು ಮಾಡಲೇಬೇಕಾಗಿತ್ತು, ಅದಾಗಲೇಬೇಕಾಗಿತ್ತು ಅಂತ ರೆಫರೆನ್ಸ್ ಕೊಟ್ಟು ಮಾತಾಡಬೇಕಾದ್ರೆ ಹ್ಯಾಡ್ ಟು ಅನ್ನ ಯೂಸ್ ಮಾಡ್ತೀವಿ. ಸೊ ಹ್ಯಾಡ್ ಟು ಕ್ಯಾಚ್ ಅನ್ ಅರ್ಲಿ ಮಾರ್ನಿಂಗ್ ಟ್ರೈನ್ ಅಟ್ 6 AM. ಐ ವೋಕ್ ಅಪ್ ಆನ್ ಟೈಮ್ ಅಂದ್ರೆ ನಾನು ಸಮಯಕ್ಕೆ ಸರಿಯಾಗಿ ಎದ್ದೆ. ಆನ್ ಟೈಮ್ ಅಂತ ಇದೆ, ಯಾವ ಟೈಮಿಗೆ ಏನಾಗಬೇಕಾಗಿತ್ತೋ ಅದಾಗ್ತಿದೆ ಅಂತ ಬಂದಾಗ ಆನ್ ಟೈಮ್ ಅನ್ನ ಯೂಸ್ ಮಾಡ್ಕೋಬೇಕು. ಐ ವೋಕ್ ಅಪ್ ಆನ್ ಟೈಮ್ ಬಟ್ ಕುಡಂಟ್ ಫೈಂಡ್ ಅನ್ ಆಟೋ ನಿಯರ್ ಮೈ ಹೌಸ್. ನೆನ್ಪಿಟ್ಕೊಳ್ಳಿ, ಇಲ್ಲಿ ಹೌಸ್ ಓಮ್ ಅಲ್ಲ, ಬಿಕಾಸ್ ನಾವು ಬಿಲ್ಡಿಂಗ್ ಅನ್ನ ರೆಫರೆನ್ಸ್, ನಮ್ಮ ಮನೆ ಅಕ್ಕಪಕ್ಕದಲ್ಲಿ ಅಥವಾ ಮನೆ ಹತ್ರದಲ್ಲಿ ಯಾವುದೋ ಆಟೋಗಳು ಸಿಗ್ಲಿಲ್ಲ ಅಂತ ಹೇಳ್ಬೇಕಾದ್ರೆ ನಾವು ಬಿಲ್ಡಿಂಗ್ ಅನ್ನ ರೆಫರೆನ್ಸ್ ಕೊಡ್ತೀವಿ. ಸೊ ಹಾಗಾಗಿ ಹೌಸ್ ಅನ್ನ ಯೂಸ್ ಮಾಡ್ಬೇಕು, ಇಲ್ಲಿ ಓಮ್ ಅನ್ನ ಯೂಸ್ ಮಾಡಬಾರ್ದು. ದೆನ್ ವೋಕಪ್ ಅಂತ ಇದೆ ಇಲ್ಲಿ. ನೀವು ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ನಾನು ಅಪ್ಲೋಡ್ ಮಾಡಿರುವಂತ ಎಲ್ಲಾ ಸ್ಪೋಕನ್ ಇಂಗ್ಲಿಷ್ ಸೀರೀಸ್ ವಿಡಿಯೋಗಳನ್ನ ಬಿಗಿನಿಂಗ್ ಇಂದ ಪಾಸ್ಟ್ 3 months ಇಂದ ಏನಾಗ್ತಾ ಇದ್ದೀನಿ ಅದೆಲ್ಲವನ್ನ ನೋಡ್ತಾ ಇದ್ರೆ ಈ ವರ್ಡ್ಸ್ ಸುಮಾರು ಸಲ ನಾನು ಹಾಕಿದ್ದೀನಿ. ಅಂದ್ರೆ ನಾವು ರೆಗ್ಯುಲರ್ ಆಗಿ ಯೂಸ್ ಮಾಡುವಂತ ಫ್ರೇಸಸ್ಗಳನ್ನ ಯಾವ್ದು ಯೂಸ್ ಮಾಡ್ತೀವಿ, ಇದಕ್ಕೆ ಸಂಬಂಧಪಟ್ಟಂಗೆ ಸುಮಾರು ವರ್ಡ್ಸ್ಗಳನ್ನ ಅಂದ್ರೆ ವಿಡಿಯೋಗಳನ್ನ ಮಾಡಿದ್ದೀನಿ. ಅದು ನೀವು ಫ್ರೀಕ್ವೆಂಟ್ ಆಗಿ ನೋಡ್ತಾ ಇದ್ದೀರಿ ಅಂತಂದ್ರೆ ಅದ್ರದ್ದು ಕ್ಲಿಯರ್ ಆಗಿ ಎಸೆನ್ಸ್ ನಿಮ್ಗೆ ಅರ್ಥ ಆಗುತ್ತೆ. ನೆಕ್ಸ್ಟ್ ಬಂದ್ರೆ ಸೆಂಟೆನ್ಸ್ ನೋಡಿ ಅಲ್ಲಿ. ನಾನು ಕಾಯುತ್ತಿರುವಾಗ ಜೋರಾಗಿ ಮಳೆ ಬರಲು ಪ್ರಾರಂಭವಾಯಿತು. ವೈಲ್ ಐ ವಾಸ್ ವೇಟಿಂಗ್. ನಾನು ಕಾಯುತ್ತಿರುವಾಗ, ಇದನ್ನ ಅಡಿಗೆ ಮಾಡ್ತಾ ಇದ್ರಿ ಅಂತ ಅನ್ಕೊಳ್ಳಿವಾಗ. ವೈಲ್ ಐ ವಾಸ್ ಕುಕಿಂಗ್, ವೈಲ್ ಐ ವಾಸ್ ರೈಟಿಂಗ್, ವೈಲ್ ಐ ವಾಸ್ ಸ್ಟ್ಯಾಂಡಿಂಗ್, ವೈಲ್ ಐ ವಾಸ್ ಸ್ಲೀಪಿಂಗ್. ಅಂದ್ರೆ ಇಲ್ಲಿ ಕಾಯುತ್ತಿರುವಾಗ, ಮಲಗಿದ್ದಾಗ, ತಿನ್ನುತ್ತಿರುವಾಗ, ಬರಿತಿರ್ಬೇಕಾದ್ರೆ ಹಿಂಗ್ ಹೇಳ್ತೀವಲ್ಲ. ಸೊ ಈ ಫ್ರೇಸ್ ನೆನ್ಪಿಟ್ಕೋಬೇಕು. ಜೋರಾಗಿ ಮಳೆ ಬರಲು ಪ್ರಾರಂಭವಾಯಿತು. ಇಟ್ ಸ್ಟಾರ್ಟೆಡ್ ರೈನಿಂಗ್ ಹೆವಿಲಿ. ಫೈನಲಿ, ಸೊ ಅಲ್ಲೇನಿದೆ, ಕೊನೆಗೆ 20 ನಿಮಿಷಗಳ ನಂತರ ನನಗೊಂದು ಕ್ಯಾಬ್ ಸಿಕ್ಕಿತು. ಫೈನಲಿ ಆಫ್ಟರ್ 20 minutes ಐ ಗಾಟ್ ಅ ಕ್ಯಾಬ್ ಬಟ್ ದ ಟ್ರಾಫಿಕ್ ನಿಯರ್ ದ ಸ್ಟೇಷನ್ ವಾಸ್ ಟೆರಿಬಲ್. ಟೆರಿಬಲ್ ಅಂದ್ರೆ ಇಲ್ಲಿ ಭಯಂಕರವಾಗಿತ್ತು ಅನ್ನೋದಕ್ಕಿಂತ ಹಂಗೆ ಆ ಸೆನ್ಸಲ್ಲಿ ಲಿಟ್ರಲ್ ಸೆನ್ಸಲ್ಲಿ ತಗೋಬಾರ್ದು. ದಟ್ಟವಾಗಿತ್ತು, ಹೆಚ್ಚಾಗಿತ್ತು ಅಂತ ಹೇಳಿ ನಾವು ನಾರ್ಮಲಿ ಹಂಗೆ ಯೂಸ್ ಮಾಡ್ತೀವಿ. ಟೆರ್ರಿಫಿಕ್ ಆಗಿತ್ತು ಟ್ರಾಫಿಕ್, ಟೆರಿಬಲ್ ಟ್ರಾಫಿಕ್ ಅಂತ ಹೇಳಿ. ಭಯಂಕರ ಅಂತಂದ್ರೆ ನೋಡಿದ್ರೆ ಹೆದರಿಕೆ ಆಗ್ಬೇಕು, ಅಷ್ಟು ಹೆವಿ ಟ್ರಾಫಿಕ್ ಇದೆ, ತುಂಬಾ ಟ್ರಾಫಿಕ್ ಇತ್ತು ಅನ್ನೋ ಸೆನ್ಸಲ್ಲಿ ಯೂಸ್ ಮಾಡುವಂಥದ್ದು. ಅನ್ಫಾರ್ಚುನೇಟ್ಲಿ by the time I reached the platform, the train had already left. Unfortunately ಅಂದ್ರೆ ಇಲ್ಲಿ ದುರದೃಷ್ಟವಶಾತ್, ಇದು ನೆನ್ಪಿಟ್ಕೋಬೇಕು. ಅದೃಷ್ಟವಶಾತ್ ಅಂತ ಬಂದಾಗ ಫಾರ್ಚುನೇಟ್ಲಿ, ಅದಕ್ಕೆ ಆಪೋಸಿಟ್ ಬಂದು ಅನ್ಫಾರ್ಚುನೇಟ್ಲಿ. By the time I reached the platform, the train had already left. So I had to take the next bus instead. ಸೊ ಟ್ರೈನಿಗೆ ಬದಲಾಗಿ ನಾನು, ಇನ್ಸ್ಟೆಡ್ ಅಂದ್ರೆ ಅದ್ರ ಬದಲು ಅಂತ ಹೇಳಿ. ಸೊ ಟ್ರೈನ್ ಮಿಸ್ ಆಗೋಯ್ತು. ಪ್ಲಾಟ್ಫಾರ್ಮ್ ರೀಚ್ ಆಗೋ ಅಷ್ಟೊತ್ತಿಗೆ ಟ್ರೈನ್ ಆಲ್ರೆಡಿ ಹೊರಟೋಗಿತ್ತು, ಸ್ಟೇಷನ್ ಅನ್ನ ಬಿಟ್ಟಿತ್ತು. ಸೊ ಹಾಗಾಗಿ ನಾನು ಏನ್ ಮಾಡಿದೆ, ಟ್ರೈನಿಗೆ ಬದಲಾಗಿ ಬೇರೆ ಬಸ್ಸನ್ನು ಹಿಡ್ಕೊಂಡು ಆ ಬಸ್ಸಲ್ಲಿ ನಾನು ಎಲ್ಲಿಗೆ ಹೋಗಬೇಕಾಗಿತ್ತು ಅಲ್ಲಿಗೆ ಹೋದೆ. ಸೊ ಇದು ಒಂದು ಇನ್ಸಿಡೆಂಟು. ಫ್ರೇಸ್ಗಳು ನೆನ್ಪಿಟ್ಕೋಬೇಕು, ಸೆಂಟೆನ್ಸ್ ಕನ್ಸ್ಟ್ರಕ್ಷನ್ ಮೆಥಡಾಲಜಿನ ನೆನ್ಪಿಟ್ಕೋಬೇಕು. ನೀವು ಅದನ್ನ ನೆನ್ಪಿಟ್ಕೊಂಡು ಸಂದರ್ಭಕ್ಕೆ ತಕ್ಕಂಗೆ ರಿಯಲ್ ಲೈಫ್ನಲ್ಲಿ ಅದನ್ನ ಅಪ್ಲೈ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಿದ್ರಿ ಅಂತಂದ್ರೆ ಯು ಕ್ಯಾನ್ ಲರ್ನ್ ವೆಲ್. ಸೊ ಈಗ ಸೆಕೆಂಡ್ ಎಕ್ಸಾಂಪಲ್ಗೆ ಬರೋಣ. 2 ವಾರಗಳ ಹಿಂದೆ ನಾನು ತರಕಾರಿಗಳನ್ನು ಕೊಳ್ಳಲು ಹತ್ತಿರದ ದಿನಸಿ ಅಂಗಡಿಗೆ ಹೋಗಿದ್ದೆ. ಎಲ್ಲವನ್ನೂ ತೆಗೆದುಕೊಂಡ ನಂತರ ಬಿಲ್ ಪಾವತಿಸಲು ಕ್ಯಾಶ್ ಕೌಂಟರ್ಗೆ ಹೋದೆ. ನಾನು ಜೇಬಿನಲ್ಲಿ ಕೈ ಹಾಕಿದಾಗ ನನ್ನ ಪರ್ಸ್ ಕಾಣಿಸುತ್ತಿರಲಿಲ್ಲ. ನಾನು ಎಲ್ಲಾ ಕಡೆ ಹುಡುಕಲು ಪ್ರಾರಂಭಿಸಿದೆ ಮತ್ತು ತುಂಬಾ ಆತಂಕಗೊಂಡೆ. ಅದೃಷ್ಟವಶಾತ್ ಅಂಗಡಿಯವರು ನನ್ನ ಹೆಸರನ್ನು ಕರೆದು ಪರ್ಸ್ ಹಿಂತಿರುಗಿಸಿದರು. ವಸ್ತುಗಳ ಪಟ್ಟಿಯನ್ನು ಪರಿಶೀಲಿಸುವಾಗ ನಾನು ಅದನ್ನು ಬಿಲ್ಲಿಂಗ್ ವಿಭಾಗದ ಬಳಿಯೇ ಮರೆತು ಬಂದಿದ್ದೆ. ನಾನು ಅವರಿಗೆ ಧನ್ಯವಾದ ಹೇಳಿ ನಿಟ್ಟುಸಿರು ಬಿಡುತ್ತಾ ಮನೆಗೆ ಹಿಂತಿರುಗಿದೆ. ಸೊ ಇದು ಒಂದು ಇನ್ಸಿಡೆಂಟ್. ಏನಾಯ್ತು, ತರಕಾರಿ ತಗೊಳಕ್ಕೆ ಅಂತ ಹೇಳಿ ಒಂದು ಗ್ರಾಸರಿ ಶಾಪ್ಗೆ ಹೋಗಿದ್ದಾಗ
ಕನ್ಫ್ಯೂಷನ್ ಆಗಬೇಡಿ. ಗ್ರಾಸರಿ ಶಾಪ್ ಅಂದ್ರೆ ಬರೀ ದಿನಸಿಗಳು ಮಾತ್ರ ಅಲ್ವಾ ಮಾರೋದು, ತರಕಾರಿಗಳು ಹೆಂಗ್ ಮಾರ್ತಾರೆ ಅಂತ ಹೇಳಿ. ಸೊ ಈಗ ಟ್ರೆಂಡೇ ಹಂಗೆ ಇರೋದು. ನಾರ್ಮಲಿ ಎಲ್ಲಾ ದಿನಸಿ ಅಂಗಡಿಗಳಲ್ಲೂ ಕೂಡ ತರಕಾರಿಗಳನ್ನ ಮ್ಯಾಕ್ಸಿಮಮ್ ಅಂಗಡಿಗಳಲ್ಲಿ, ಇಫ್ ನಾಟ್ ಆಲ್ ದ ಶಾಪ್ಸ್, ಅಟ್ಲೀಸ್ಟ್ ಮ್ಯಾಕ್ಸಿಮಮ್ ಶಾಪ್ಗಳಲ್ಲಿ ಇಟ್ಕೊಂಡಿರ್ತಾರೆ. ಸೊ ಅಲ್ಲಿ ಏನಾಯ್ತು ಅವಾಗ ಅನ್ನೋದು. ಓಕೆ, ಎ ಕಪಲ್ ಆಫ್ ವೀಕ್ಸ್ ಎಗೋ, 2 ವಾರ ಅಂತಂದ್ರೆ ಎಕ್ಸಾಕ್ಟ್ಲಿ 2 ವೀಕ್ಸ್ ಎಗೋ ಅಂತ ಹಾಕ್ಬೇಕಾಗಿತ್ತಲ್ವ ನಾವು. ಕಪಲ್ ಆಫ್ ವೀಕ್ಸ್ ಅಂತ ಬಂದಾಗ ಹೆಂಗ್ ಕರಿತೀವಿ ಅಂತಂದ್ರೆ ಒಂದು 2-3 ವಾರಗಳ ಹಿಂದೆ ಅಂತ ಹೇಳಿದಾಗ ಎಕ್ಸಾಕ್ಟ್ಲಿ ನಂಬರ್ ಅನ್ನ ಮೆನ್ಷನ್ ಮಾಡ್ತಾ ಇದೀವಿ ಅಂತಂದ್ರೆ, ಅಫ್ಕೋರ್ಸ್ ಇಲ್ಲಿ 2 ವೀಕ್ಸ್ ಅಂತಾನೆ ಆಗುತ್ತೆ ಲಿಟರಲಿ ಟ್ರಾನ್ಸ್ಲೇಟ್ ಮಾಡಿದ್ರೆ. ನಾನು ಇಂಟೆನ್ಷನಲಿ ಕಪಲ್ ಆಫ್ ವೀಕ್ಸ್ ಅಂತ ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ, 2 ಅಂತ ಎಕ್ಸಾಕ್ಟ್ಲಿ ಹೇಳಿದ್ರೆ 2, 3 ಅಂತ ಎಕ್ಸಾಕ್ಟ್ಲಿ ಹೇಳಿದ್ರೆ 3 ಅಥವಾ 3. ಒಂದು 2-3 ವಾರಗಳ ಹಿಂದೆ, 2-3 ದಿವಸಗಳ ಹಿಂದೆ, 2-3 ತಿಂಗಳ ಹಿಂದೆ ಅಂತ ಹಿಂಗೆ ಹೇಳುವಾಗ ನಾವು ಕಪಲ್ ವರ್ಡ್ ಅನ್ನ ಯೂಸ್ ಮಾಡಬೇಕು. ಕಪಲ್ ಆಫ್ ಮಂತ್ಸ್ ಎಗೋ, ಕಪಲ್ ಆಫ್ ಡೇಸ್ ಎಗೋ, ಅಥವಾ ಕಪಲ್ ಆಫ್ ವೀಕ್ಸ್ ಎಗೋ, ಈ ತರದ್ದು ಇದೊಂದು ಯೂಸೇಜ್ ನೆನಪಿರಲಿ ನಿಮಗೆ. ಐ ವೆಂಟ್ ಟು ಅ ಲೋಕಲ್ ಗ್ರಾಸರಿ ಸ್ಟೋರ್ ಟು ಬೈ ಸಮ್ ವೆಜಿಟೇಬಲ್. ಐ ವೆಂಟ್, ನಾನು ಹೋದೆ, ಟು ಗ್ರಾಸರಿ ಸ್ಟೋರ್ ಟು ಬೈ ಸಮ್ ವೆಜಿಟೇಬಲ್. ಆಫ್ಟರ್ ಪಿಕಿಂಗ್ ಅಪ್ ಎವ್ರಿಥಿಂಗ್ ಐ ರೀಚ್ ದ ಕ್ಯಾಶ್ ಕೌಂಟರ್ ಟು ಪೇ ದ ಬಿಲ್. ಸೊ ಎಲ್ಲ ತಗೊಂಡ್ಮೇಲೆ ಏನಾಯ್ತು, ಬಿಲ್ ಪೇ ಮಾಡೋದಕ್ಕೆ ಅಂತೇಳಿ ಕ್ಯಾಶ್ ಕೌಂಟರ್ಗೆ ಹೋದೆ. ವೆನ್ ಐ ಪುಟ್ ಮೈ ಹ್ಯಾಂಡ್ ಇನ್ ಮೈ ಪಾಕೆಟ್, ಅಲ್ಲಿ ಮೇಲ್ಗಡೆ ಕನ್ನಡ ವರ್ಷನ್ ನೋಡಿ, ನಾನು ನನ್ನ ಪರ್ಸ್ಗೆ ಕೈ ಹಾಕಿದಾಗ ಮೈ ವ್ಯಾಲೆಟ್ ವಾಸ್ ಮಿಸ್ಸಿಂಗ್. ವ್ಯಾಲೆಟ್ ಅಂದ್ರೆ ಪರ್ಸ್. ಐ ಸ್ಟಾರ್ಟೆಡ್ ಸರ್ಚಿಂಗ್ ಎವ್ರಿವೇರ್ ಅಂಡ್ ಗಾಟ್ ಕ್ವೈಟ್ ಆಂಗ್ಜಿಯಸ್. ಎಲ್ಲ ಕಡೆ ಹುಡ್ಕೋದಕ್ಕೆ ಶುರು ಮಾಡಿದೆ, ಎಲ್ಲೂ ಸಿಗ್ಲಿಲ್ಲ. ಗಾಟ್ ಕ್ವೈಟ್ ಆಂಗ್ಜಿಯಸ್. ಆಂಗ್ಜಿಯಸ್ ಅಂದ್ರೆ ಇಲ್ಲಿ ತುಂಬಾ ಆತಂಕಕ್ಕೊಳಗಾಗುವಂಥದ್ದು, ಗಾಬರಿ ಆಗುವಂಥದ್ದು. ದೆನ್ ಲಕ್ಕಿಲಿ ದ ಶಾಪ್ ಓನರ್ ಕಾಲ್ಡ್ ಮೈ ನೇಮ್ ಅಂಡ್ ಗೇವ್ ಇಟ್ ಬ್ಯಾಕ್. ಸೊ ಇಟ್ ಅಂದ್ರೆ ಯಾವುದು ಇಲ್ಲಿ, ಪರ್ಸನ್. ಸೊ ಶಾಪ್ ಓನರ್ ಯಾರಿದ್ನಲ್ಲ ನನ್ನ ಹೆಸರು ಕರೆದ್ಬಿಟ್ಟು, ಅಂದ್ರೆ ಮೋಸ್ಟ್ಲಿ ಪರ್ಸಲ್ ನೇಮ್ ನೋಡಿರ್ತಾನೆ, ಯಾರ್ದಿದ್ದು ಅಂತ ಕರೆದಿರ್ತಾನೆ. ಐ ಹ್ಯಾಡ್ ಲೆಫ್ಟ್ ಇನ್ ದ ನಿಯರ್ ದ ಬಿಲ್ಲಿಂಗ್ ಸೆಕ್ಷನ್ ವೈಲ್ ಚೆಕಿಂಗ್ ದ ಐಟಮ್ ಲಿಸ್ಟ್. ಐ ಥ್ಯಾಂಕ್ಡ್ ಹಿಮ್ ಅಂಡ್ ರಿಟರ್ನ್ ಹೋಮ್ ವಿತ್ ಅ ಹ್ಯೂಜ್ ಸೈ ಆಫ್ ರಿಲೀಫ್. ಸೈ ಅಂದ್ರೆ ನಿಟ್ಟುಸಿರು, ಹಬ್ಬಾ ಅಂತ ಒಂದು ರಿಲ್ಯಾಕ್ಸೇಷನ್ ಆಗುತ್ತಲ್ಲ ನಮಗೆ, ದಟ್ ಈಸ್ ಕಾಲ್ಡ್ ಸೈ. ಸೊ ಇದು ಸೆಕೆಂಡ್ ಇನ್ಸಿಡೆಂಟ್ ಆಯ್ತು. ಅಗೈನ್ ನಾನು ತುಂಬಾ ಮತ್ತೆ ಲೈನ್ ಬೈ ಲೈನ್ ಹೇಳಿದ್ರೆ ತುಂಬಾ ಡ್ರಾಗ್ ಆಗುತ್ತೆ, ವಿಡಿಯೋ ಲೆಂದಿ ಆಗುತ್ತೆ ಅಂತ ಅನ್ಸುತ್ತೆ. ಸೊ ನಾನು ಎಲ್ಲಿ ಹೇಳಬೇಕು ಸ್ಟ್ರೆಸ್ ಮಾಡಿ ಅದನ್ನ ಹೇಳಿದ್ದೀನಿ. ಅಂಡ್ ಇನ್ ಕೆಲವೊಂದನ್ನ, ಫಾರ್ ಎಕ್ಸಾಂಪಲ್ ಇಲ್ಲಿ ಎವ್ರಿವೇರ್ ಇದೆ, ನಾನು ಜಸ್ಟ್ ಇವಾಗ 3 ವಿಡಿಯೋಸ್ ಬ್ಯಾಕ್ ಅಂತ ಅನ್ಸುತ್ತೆ ಒಂದಷ್ಟು ವರ್ಡ್ಸ್ಗಳು ಲಿಸ್ಟ್ ಹಾಕಿದ್ದೆ ನಾನು, ಯಾವ್ಯಾವ್ದನ್ನ ಎಲ್ಲೆಲ್ಲಿ ಯೂಸ್ ಮಾಡಬೇಕು ಅಂತ ಹೇಳಿ. ಸೊ ಇಟ್ ವಾಸ್ ಒನ್ ಅಮಂಗ್ ದೆಮ್. ಅದರಲ್ಲಿ ಇದನ್ನ ಎಕ್ಸ್ಪ್ಲೈನ್ ಮಾಡಿದ್ದೆ, ವೇರ್ ಎಕ್ಸಾಕ್ಟ್ಲಿ ವಿ ಆರ್ ಸಪೋಸ್ ಟು ಯೂಸ್ ಎವ್ರಿವೇರ್, ನೋ ವೇರ್, ಸಮ್ ವೇರ್, ಎವ್ರಿಬಡಿ, ಸಂಬಡಿ, ನೋ ಬಡಿ. ನಾನು ಅದಕ್ಕೆ ಬಿಗಿನಿಂಗ್ ಅಲ್ಲಿ ಹೇಳ್ತಾ ಇದ್ದೀನಿ, ನಾನು ಈ ಕ್ಲಾಸ್ಗಳನ್ನ 1 2 3 4 ಅಂತ ನಂಬರ್ ಕೊಟ್ಕೊಂಡು ಒಂದು ಕಂಪ್ಲೀಟ್ ಕೋರ್ಸ್ ಅಂತಾನೆ ಮಾಡ್ತಾ ಇರೋದ್ರಿಂದ ನೀವು ಸಿಸ್ಟಮ್ಯಾಟಿಕ್ ಆಗಿ ಫಾಲೋ ಮಾಡ್ಕೊಂಡು ಬಂದು, ನೀವು ನಾನು ಹಾಕಿರೋದನ್ನೆಲ್ಲ ಕರೆಕ್ಟಾಗಿ ಫಾಲೋ ಮಾಡ್ತಾ ಕಲಿತಾ ಇದ್ದೀರಾ, ಪ್ರಾಕ್ಟೀಸ್ ಮಾಡ್ತಿದ್ದೀರಾ ಅಂತಂದ್ರೆ ನೆಕ್ಸ್ಟ್ ಸ್ಟೆಪ್ ಈಸಿ ಆಗುತ್ತೆ. ಸೊ ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ವರ್ಡ್ಸ್ಗಳನ್ನ ಹುಡುಕಿನೇ ಹಾಕಿದ್ದೀನಿ ನಾನು. ಅಂದ್ರೆ ನಾನು ಪ್ರೀವಿಯಸ್ ವಿಡಿಯೋಗಳಲ್ಲಿ ಯಾವ್ದನ್ನ ಕವರ್ ಮಾಡಿದ್ದೀನೋ ಮ್ಯಾಕ್ಸಿಮಮ್ ವರ್ಡ್ಸ್ಗಳನ್ನ ಇಲ್ಲಿ ರಿಪೀಟ್ ಮಾಡಿದ್ದೀನಿ, ಬಿಕಾಸ್ ಕನೆಕ್ಟಿವಿಟಿ ಸಿಗ್ಲಿ ನಿಮ್ಗೆ ಅನ್ನೋ ಕಾರಣಕ್ಕೋಸ್ಕರ. ನೀವು ಅದನ್ನ ಬಿಟ್ಟು ಇಂಗ್ಲಿಷ್ ಕಲಿಬೇಕು ಅನ್ನೋ ಇಂಟೆನ್ಷನ್ ಅನ್ನ ಇಟ್ಕೊಂಡು ರ್ಯಾಂಡಮ್ ಆಗಿ ವಿಡಿಯೋಗಳನ್ನ ನೋಡ್ತಾ ಇದ್ರೆ, ನೀವು ಯಾವುದೇ ಚಾನಲ್ ಅನ್ನ ಫಾಲೋ ಮಾಡ್ತಾ ಇದ್ರಿ, ಸಿಸ್ಟಮ್ಯಾಟಿಕ್ ಆಗಿ ಫಾಲೋ ಮಾಡ್ತಾ ಇದ್ದೀರಿ ಅಂತಂದ್ರೆ ಅದು ಈಸಿಯಾಗಿ ಕನೆಕ್ಟ್ ಆಗುತ್ತೆ ಮತ್ತೆ ಸುಲಭ ಆಗುತ್ತೆ. ರ್ಯಾಂಡಮ್ ಆಗಿ ಯಾವ್ಯಾವ್ದು ನೋಡ್ತಾ ಇದ್ರಿ ಅಂತಂದ್ರೆ, ಬೇಸಿಕ್ ಲೆವೆಲ್ ಇಂದ ಸ್ಟಾರ್ಟ್ ಮಾಡೋದು ಇಂಟೆನ್ಷನ್ ನಿಮ್ದು ಆಗಿತ್ತು ಅಂತಂದ್ರೆ ಅದು ವರ್ಕೌಟ್ ಆಗೋದಿಲ್ಲ. ಸೊ ಹಾಗಾಗಿ ಪ್ಲಾನ್ಡ್ ಆಗಿ ಸಿಸ್ಟಮ್ಯಾಟಿಕ್ ಆಗಿ ನೀವು ಪ್ರಾಕ್ಟೀಸ್ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಅಂಡ್ ಲಾಸ್ಟ್ ಬರೋಣ. ಕಳೆದ ತಿಂಗಳು ಭಾನುವಾರ ಮಧ್ಯಾಹ್ನ ಕೆಲವು ಆಪ್ತ ಸ್ನೇಹಿತರು ಇದ್ದಕ್ಕಿದ್ದಂತೆ ಮನೆಗೆ ಬಂದರು. ನಾನು ಅವರಿಗಾಗಿ ವಿಶೇಷ ಮಧ್ಯಾಹ್ನದ ಅಡುಗೆ ಮಾಡಲು ನಿರ್ಧರಿಸಿದೆ. ನಾನು ಸಾಂಬಾರ್ ಮಾಡುತ್ತಿರುವಾಗ ಅಡುಗೆ ಅನಿಲ ಅಂದ್ರೆ ಗ್ಯಾಸ್ ಸಿಲಿಂಡರ್ ನಿರೀಕ್ಷಿಸದಂತೆ ಖಾಲಿಯಾಯಿತು. ಒಂದು ಕ್ಷಣ ನನಗೆ ಏನು ಮಾಡಬೇಕೆಂದು ತಿಳಿಯಲಿಲ್ಲ. ಅದೃಷ್ಟವಶಾತ್ ನನ್ನ ಬಳಿ ಇಂಡಕ್ಷನ್ ಸ್ಟವ್ ಇತ್ತು. ನಾನು ತಕ್ಷಣವೇ ಅದರಲ್ಲಿ ಅಡುಗೆಯನ್ನು ಮುಂದುವರೆಸಿ ಸಮಯಕ್ಕೆ ಸರಿಯಾಗಿ ಮುಗಿಸಿದೆ. ನನ್ನ ಸ್ನೇಹಿತರು ಊಟವನ್ನು ತುಂಬಾ ಆನಂದಿಸಿದರು ಮತ್ತು ಆ ಮಧ್ಯಾಹ್ನ ಅದ್ಭುತವಾಗಿತ್ತು. ಸೊ ಮನೆಗೆ ಸ್ನೇಹಿತರು ಬಂದಿದ್ದಾರೆ, ಅಡುಗೆ ಮಾಡಕ್ಕಂತ ಸ್ಟಾರ್ಟ್ ಮಾಡಿದಾಗ ಮಧ್ಯದಲ್ಲಿ ಗ್ಯಾಸ್ ಸಿಲಿಂಡರ್ ಕೈ ಕೊಟ್ಟು ಖಾಲಿಯಾಗಿ ಹೋಗ್ಬಿಟ್ಟಿದೆ. ಅದಾದ್ಮೇಲೆ ಇಂಡಕ್ಷನ್ ಸ್ಟವ್ ಅನ್ನ ಯೂಸ್ ಮಾಡ್ಕೊಂಡು ಅಡುಗೆ ಮಾಡಿದ್ದಾಯ್ತು. ಅಡುಗೆ ತುಂಬಾ ಚೆನ್ನಾಗಿತ್ತು, ಫ್ರೆಂಡ್ಸ್ಗಳು ಎಂಜಾಯ್ ಮಾಡಿದ್ರು. ಓಕೆ ಫೈನ್, ಇಟ್ ವೆಂಟ್ ಆನ್ ವೆರಿ ವೆಲ್ ವಿತೌಟ್ ಎನಿ ಪ್ರಾಬ್ಲಮ್. ಸೊ ಅದನ್ನ ಇಲ್ಲಿ ನರೇಟ್ ಮಾಡಬೇಕು. ಇಂಗ್ಲಿಷ್ ನಲ್ಲಿ ಹೆಂಗೆ ಹೇಳೋದು? ಲಾಸ್ಟ್ ಮಂತ್ ಅ ಫ್ಯೂ ಕ್ಲೋಸ್ ಫ್ರೆಂಡ್ಸ್ ಸಡನ್ಲಿ ವಿಸಿಟೆಡ್ ಮೈ ಹೋಮ್ ಆನ್ ಅ ಸಂಡೇ ಆಫ್ಟರ್ನೂನ್. ಸಡನ್ಲಿ ವಿಸಿಟೆಡ್, ಅನಿರೀಕ್ಷಿತವಾಗಿ. ಎಲ್ಲಿದೆ ಇಲ್ಲಿ? ಓಕೆ ಓಕೆ ಅನಿರೀಕ್ಷಿತ ವರ್ಡ್ ಹಾಕಿಲ್ಲ. ಓಕೆ, ಸಡನ್ಲಿ ಅಂತ ಬಂದಾಗ ಅದೇ ಆಗುತ್ತೆ, ತಕ್ಷಣ ಅಂದ್ರೆ ಅನಿರೀಕ್ಷಿತವಾಗಿ ಅನ್ನೋ ಹಂಗೆ. ಫೈನ್. ಐ ಡಿಸೈಡೆಡ್ ಟು ಕುಕ್ ಅ ಸ್ಪೆಷಲ್ ಲಂಚ್ ಫಾರ್ ದೆಮ್. ಸೊ ಅವ್ರಿಗೋಸ್ಕರ ನಾನು ವಿಶೇಷವಾಗಿರೋ ಅಡುಗೆಯನ್ನ ಮಾಡ್ಬೇಕಂತ ನಿರ್ಧಾರ ಮಾಡಿದೆ. ವೈಲ್ ಐ ವಾಸ್ ಮೇಕಿಂಗ್ ದ ಕರ್ರಿ. ನೀವು ಫಸ್ಟ್ ವಿಡಿಯೋ ನೋಡಿದ್ರೆ ಅಂದ್ರೆ ಫಸ್ಟ್ ಸ್ಲೈಡ್ ಅನ್ನ ನೋಡಿದ್ರೆ ನೆನಪಿರುತ್ತಿಲ್ಲ. ವೈಲ್ ಐ ವಾಸ್ ಮೇಕಿಂಗ್ ದ ಕರ್ರಿ, ಸಾಂಬಾರ್ ಮಾಡ್ತಿರ್ಬೇಕಾದ್ರೆ ದ ಕುಕಿಂಗ್ ಗ್ಯಾಸ್ ಸಿಲಿಂಡರ್ ಅನ್ಎಕ್ಸ್ಪೆಕ್ಟೆಡ್ಲಿ ಗಾಟ್ ಎಕ್ಸಾಸ್ಟೆಡ್. ಇಲ್ಲಿ ಎಂಟಿಡ್ ಅನ್ನೋದಕ್ಕಿಂತ ಸ್ಟ್ಯಾಂಡರ್ಡ್ ವರ್ಡ್ ಸಿಲಿಂಡರ್ಗೆ ಇದೆಲ್ಲ ಹೇಳ್ಬೇಕಾದ್ರೆ ಎಕ್ಸಾಸ್ಟೆಡ್ ಅಂದ್ರೆ ಖಾಲಿ ಆಗೋಯ್ತು ಅನ್ನೋ ಸೆನ್ಸ್ ಅಲ್ಲಿ. ಫಾರ್ ಅ ಮೊಮೆಂಟ್ ಐ ಡಿಂಟ್ ನೋ
ವಾಟ್ ಟು ಡೂ ಅಂದರೆ ತಕ್ಷಣಕ್ಕೆ ನನಗೆ ಗೊತ್ತಾಗಲಿಲ್ಲ ಏನು ಮಾಡೋದು ಅಂತ ಗಲಿಬಿಲಿ ಆಗೋಯ್ತು. ಫಾರ್ಚುನೇಟ್ಲಿ ಐ ಹ್ಯಾಡ್ ಅನ್ ಇಂಡಕ್ಷನ್ ಸ್ಟವ್. ಇದು ಗೊತ್ತಿರುತ್ತೆ, ಇಂಡಕ್ಷನ್ ಸ್ಟವ್ ಅಂದರೆ ಕರೆಂಟ್ನಲ್ಲಿ ಅಡುಗೆ ಮಾಡುವಂಥದ್ದು, ಅಂದರೆ ಎಲೆಕ್ಟ್ರಿಕಲ್ ಪವರನ್ನು ಯೂಸ್ ಮಾಡಿಕೊಂಡು. ಐ ಸ್ವಿಚ್ಡ್ ಟು ದಟ್ ಇಮಿಡಿಯೇಟ್ಲಿ. ಸ್ವಿಚ್ಡ್ ಅಂದರೆ ಸ್ವಿಚ್ ಆನ್ ಮಾಡಿದೆ ಅಂತಲ್ಲ, ಇದು ನೆನ್ಪಿಟ್ಕೊಳ್ಳಿ ಇವಾಗ. ಐ ಸ್ವಿಚ್ ಓವರ್ ಟು ಕನ್ನಡ ಫ್ರಮ್ ಇಂಗ್ಲೀಷ್ ಅಂತಂದರೆ ಇಂಗ್ಲೀಷ್ ಮಾತಾಡೋದ್ರಿಂದ ಕನ್ನಡಕ್ಕೆ ನಾನು ಚೇಂಜ್ ಆಗ್ತಾ ಇದ್ದೀನಿ, ಆ ಕಡೆಗೆ ಹೋಗ್ತಾ ಇದ್ದೀನಿ, ಅಥವಾ ಕನ್ನಡದಿಂದ ಇಂಗ್ಲೀಷಿಗೆ ಹಿಂಗೆ ಸ್ವಿಚ್ ಓವರ್ ಆಗೋದು ಅಂತೀವಲ್ಲ, ಒಂದರಿಂದ ಇನ್ನೊಂದಕ್ಕೆ ಬದಲಾವಣೆ ಆಗೋದು. ಸೊ ಗ್ಯಾಸ್ ಸ್ಟವ್ ಮೇಲೆ ಅಡುಗೆ ಮಾಡಬೇಕು ಅಂತ ಇದ್ದಿದ್ದು ಇವಾಗ ಯಾವುದಕ್ಕೆ ಚೇಂಜ್ ಆಯಿತು, ಇಂಡಕ್ಷನ್ ಸ್ಟವ್ ಮೇಲೆ ಅಡುಗೆ ಮಾಡೋದು ಅಂತ ಚೇಂಜ್ ಆಯಿತು. ಸೊ ಇದನ್ನು ಹೇಳಬೇಕಾದ್ರೆ ಸ್ವಿಚಿಂಗ್ ಅಂತ ಕರಿತೀವಿ. ಸೊ ಹಾಗಾಗಿ ಐ ಸ್ವಿಚ್ಡ್ ಟು ದಟ್ ಇಮಿಡಿಯೇಟ್ಲಿ. ಟು ದಟ್ ಅಂದರೆ ಯಾವುದು, ಇಂಡಕ್ಷನ್ ಸ್ಟವ್ನಲ್ಲಿ ಅಡುಗೆ ಮಾಡುವಂಥ ಕೆಲಸವನ್ನು ಮಾಡೋದಕ್ಕೆ. ಆ್ಯಂಡ್ ಮ್ಯಾನೇಜ್ ಟು ಫಿನಿಶ್ ಕುಕಿಂಗ್ ಆನ್ ಟೈಮ್. ಸೊ ಬೈ ಯೂಸಿಂಗ್ ಇಂಡಕ್ಷನ್ ಸ್ಟವ್ ಐ ಮ್ಯಾನೇಜ್ ಟು finish cooking on time. My friends really enjoyed the meal and it turned out to be a wonderful afternoon. ಸೊ ಇದು ಇನ್ನೊಂದು ಇನ್ಸಿಡೆಂಟ್ ಆಯಿತು. ಈ ಥರ ನೀವೇನು ಮಾಡಬೇಕು, ಇಲ್ಲಿರೋದನ್ನ ಸ್ವಲ್ಪ ಯೂಸ್ ಮಾಡಿಕೊಂಡು, ನಾನು ಪ್ರತಿ ವಿಡಿಯೋಲೂ ಹೇಳಿದ್ದನ್ನು ಇಲ್ಲೂ ಹೇಳ್ತಾ ಇದ್ದೇನೆ, ಮಿಸ್ಟೇಕ್ಸ್ಗಳಾಗತ್ತೆ, ಎರರ್ಸ್ಗಳನ್ನ ಕಮಿಟ್ ಮಾಡ್ತಿದ್ದೀವಿ ಅಂತೇಳಿ ದಯವಿಟ್ಟು ವರಿ ಮಾಡ್ಕೋಬೇಡಿ. ಮ್ಯಾಕ್ಸಿಮಮ್ ಎಷ್ಟಾಗುತ್ತೋ ಅಷ್ಟನ್ನು ಟ್ರೈ ಸ್ಪೀಕಿಂಗ್, ಟ್ರೈ ಯೂಸಿಂಗ್ ಇಂಗ್ಲೀಷ್ ಲ್ಯಾಂಗ್ವೇಜ್. ಸೊ ಈ ಪ್ಯಾಟ್ರನ್ ನೆನಪಿರಲಿ ಆಗಿರೋದನ್ನು ಹೇಳುವಾಗ. ಇನ್ನು ಅಪ್ಕಮಿಂಗ್ ವಿಡಿಯೋಸ್ಗಳಲ್ಲಿ ಬೇರೆದನ್ನೆಲ್ಲ ಕವರ್ ಮಾಡ್ತೀನಿ. ಸೊ ಮುಂದಕ್ಕೆ ಆಗೋದನ್ನು ಹೆಂಗೆ ಹೇಳೋವಂಥದ್ದು, ಈಗ ನಾನು ಆಲ್ರೆಡಿ ಒಂದು ವಿಡಿಯೋನ ಹಾಕಿದ್ದೀನಿ, ನಮ್ಮ ಪ್ರತಿದಿನದ ಅಭ್ಯಾಸಗಳನ್ನ ಹೆಂಗೆ ಹೇಳೋದು, ಪ್ರತಿನಿತ್ಯ ಮಾಡುವಂಥದ್ದನ್ನು ಹೆಂಗೆ ಹೇಳೋದು ಅಂತ ಹೇಳಿ. ಸೊ ಇದು ನಡೆದಿರೋದನ್ನು ಹೇಳುವಾಗ ಯಾವ ರೀತಿ ಹೇಳಬೇಕು ಅನ್ನೋದಕ್ಕೆ ಇದು ಎಕ್ಸಾಂಪಲ್ಸ್ಗಳಾಗಿತ್ತು. ಆ್ಯಂಡ್ ನೆಕ್ಸ್ಟ್ ಬೇರೆ ಟಾಪಿಕ್ಗಳನ್ನ ಕವರ್ ಮಾಡ್ತೀನಿ. ಸೊ ಇದೇ ಥರ ನೋಡ್ತಾ ಇರಿ. ಸಬ್ಸ್ಕ್ರೈಬ್ ಆಗೋದನ್ನು, ಶೇರ್ ಮಾಡೋದನ್ನು ಮತ್ತು ಲೈಕ್ ಮಾಡೋದನ್ನು ಮರಿಬೇಡಿ. ಹ್ಯಾಪಿ ಲರ್ನಿಂಗ್. ಥ್ಯಾಂಕ್ ಯು.